ಪಂಜಾಬ್ ತನಕ ವಿಸ್ತರಣೆ ಆಗಿದ್ದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ. ಇದೇ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. 1300 ಮತಗಳ ಹಿನ್ನಡೆ ಅರವಿಂದ್ ಕೇಜ್ರಿವಾಲ್. ಬಿಜೆಪಿಯ ಪರ್ವೇಶ್ ಈಗ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮತ್ತೆ ಹಿನ್ನಡೆ, ಒಂದಷ್ಟು ಅಂತರ ತುಂಬ ಕಡಿಮೆ ಇತ್ತು, ಮುನ್ನಡೆ ಹಿನ್ನಡೆದು ಕೆಲ ಹಂತಗಳಲ್ಲಂತೂ ಆರಂಭದಿಂದಲೂ ಹಿನ್ನಡೆನೇ ಇತ್ತು. ಅದಾದ್ಮೇಲೆ ಸ್ವಲ್ಪ ಮುನ್ನಡೆನ ಕಂಡ್ರೆ ಈಗ 1300 ಮತಗಳ ಹಿನ್ನಡೆ. ನೋಡಿ ಎಂಥ ಸ್ಥಿತಿ ಅಂತಂತಂದರೆ, ಜನ ಬೇಕಾದಂಥ ಸಂದರ್ಭದಲ್ಲಿ ಅವ್ರನ್ನ ಮೇಳೈಸ್ತಾರೆ, ಅವ್ರನ್ನ ಎತ್ತಿ ತಲೆ ಮೇಲೆ ಕೂಡಿಸ್ಕೋತಾರೆ, ಅಟ್ಟಕ್ಕೇರಿಸ್ತಾರೆ. ಬೇಡ ಅನ್ನುವಂಥ ಸಂದರ್ಭದಲ್ಲಿ ಯಾವ ಪರಿ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ. ಒಂದು ಕಡೆಗೆ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಹಿನ್ನಡೆ, ಇನ್ನೊಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಕೂಡ ಹಿನ್ನಡೆ, ಜೈಲ್ ಕಂಡು ಬಂದಿರುವಂಥ ನಾಯಕರೂ ಕೂಡ ಹಿನ್ನಡೆ. ಇದು ಆಮ್ ಆದ್ಮಿ ಪಾರ್ಟಿಯ ಸ್ಥಿತಿ. 44-26 ಬಿಜೆಪಿ 44 ಕ್ಷೇತ್ರಗಳಲ್ಲಿ ಮುನ್ನಡೆ, ಆಮ್ ಆದ್ಮಿ ಪಾರ್ಟಿ 26 ಕ್ಷೇತ್ರಗಳಲ್ಲಿ ಮುನ್ನಡೆ. ಪರ್ವೇಶ್ ಶರ್ಮಾ ವಿರುದ್ಧ ನವದೆಹಲಿಯಿಂದ ಕಣಕ್ಕಿಳಿದಿರುವಂಥ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಏನೇ ಹೇಳ್ಬೋದು, ಜಗದೀಶ್ ಅವರು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ತಗ್ಗಲ್ಲ ಬಗ್ಗಲ್ಲ ಅಂಥೇಳಿ ನಾವು ಸಡ್ಡು ಹೊಡೆಯೋಕ್ಕೋಸ್ಕರ ನಾವು ಜೈಲಿನಿಂದಲೇ ಅಧಿಕಾರ ಮಾಡ್ತೀವಿ ಅಂತಂತಂದ್ವಿ, ನಾವೇನು ಅಧಿಕಾರಕ್ಕೋಸ್ಕರ ಅಂಡ್ಕೊಂಡಿರಲಿಲ್ಲ ಅಂತ. ಆದರೆ ಜನರಿಗೆ ಬೇರೆ ರೀತಿಯ ಸಂದೇಶ ರವಾನೆ ಆಗ್ಬಿಡ್ತು. ಸಾಮಾನ್ಯವಾಗಿ ಗೊತ್ತಿದೆ ನಿಮಗೆ, ಗೆದ್ದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆಗೆ ಮೋದಿ ಚರ್ಚೆ ಮಾಡ್ತಾರೆ, ಮೋದಿ ಭಾಷಣ ಮಾಡ್ತಾರೆ. ಇವತ್ತು ಸಂಜೆ 7 ಗಂಟೆಗೆ ಮೋದಿಯವರ ಭಾಷಣ ಬಿಜೆಪಿಯ ಕಚೇರಿನಲ್ಲಿ. ಸಂಜೆ 7 ಗಂಟೆಗೆ ದೆಹಲಿ ಬಿಜೆಪಿ ಕಚೇರಿಗೆ ಮೋದಿ ಭೇಟಿ ಕೊಡ್ತಾರೆ ಕಾರ್ಯಕರ್ತರ ಜೊತೆಗೆ ಮಾತಾಡೋಕ್ಕೆ. ಅಲ್ಲೂ ಕೂಡ ಸಂಭ್ರಮಾಚರಣೆ. ಎಸ್, ಪ್ರಮೋದ್ ಈಗ ಮುಂದುವರಿಸ್ತಾರೆ. ರೈಟ್, ಈಗಾಗಲೇ ದೆಹಲಿ ದರ್ಬಾರ್ ಯಾರಿಗೆ ಈ ಬಾರಿ ಆ ದೆಹಲಿಯ ಗದ್ದುಗೆ ಒಂದು ದೊಡ್ಡ ಚರ್ಚೆ ನಡೀತು. ಬಹುಶಃ ರಮೇಶ್ ಬಾಬು ಅವರೇ, ಹಾಗೆ ಇವತ್ತಿನ ಪ್ರಸ್ತುತ ರಾಜಕಾರಣವನ್ನು ನೋಡ್ತಾ ಇರೋದು ನಿಜಕ್ಕೂ ಒಂದು ಹೊಸ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ರಂಗನಾಥ್ ಆಗಲೇ ಹೇಳಿದ್ರು, ಬೇಕಾದಂಥ ಸಂದರ್ಭದಲ್ಲಿ ಜನ ಅವರಿಗೆ ಆಯ್ಕೆಯೇ ಸಿಕ್ಕಿದಂಥ ಸಂದರ್ಭದಲ್ಲಿ ಆಯ್ಕೆ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಬಿಜೆಪಿ ಒಂದು ಮಾತನ್ನು ಹೇಳಿತ್ತು, ಡಿಲಿಮಿಟೇಷನ್ನು, ಡೆಮೋಗ್ರಫಿ ಆರೋಪ ಮಾಡ್ತೀವಿ. ಇವತ್ತು ಗೆದ್ದಿರೋದಕ್ಕೆ ಏನು ಕಾರಣ ಇರ್ಬೋದು? ಆ್ಯಸ್ ಎ ಪೊಲಿಟಿಕಲ್ ಸ್ಟೂಡೆಂಟಾಗಿ ಹೇಗೆ ಅನಾಲಿಸಿಸ್ ಮಾಡ್ತೀರಿ? ಕಬೀರ್ ಕೂಡ ಹೇಳ್ತಿದ್ರು, ಅವರು ಕೂಡ ಕೋಟ್ ಮಾಡ್ತಿದ್ರು, ಹಿಂದೆ ಪೊಲಿಟಿಕಲ್ ಅನಲಿಸ್ಟ್ ಆಗಿದ್ದಂಥ ಕಬೀರ್ ಕೂಡ ಸಾಕಷ್ಟು ರೀತಿಯಲ್ಲಿ ದೆಹಲಿಯ ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಈಗ ಇಲ್ಲಿನ ವಿಚಾರಗಳನ್ನು ಏನು ಹೇಳ್ತಿರ್ತಾವೆ ನೋಡಿ. ನೀವು ಬರೋದಕ್ಕೆ ಮುಂಚೆ ಚರ್ಚೆ ಆಗ್ತಾ ಇತ್ತು. ಈಗ ಗೆದ್ದಿದ್ದಕ್ಕೆ ಅವ್ರು ಮೋದಿ ತೋರಿಸ್ತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ರಾಂಗ್. ನೀವು ಪ್ರದೇಶದ ವಿಭಾಗೀಕರಣ ಆಗಲಿ, ಮತಗಳ ಶೇಕಡಾವಾರು ಇರಲಿ, ಇವತ್ತೇನು ಆಪ್ ಮೇಲೆ ಅವ್ರು ಮಾಡೋಂಥ ಆರೋಪಗಳನ್ನ ಇಟ್ಕೊಂಡು ಅದನ್ನು ಅವ್ರು ತೋರಿಸ್ತಾ ಇದ್ದಾರೆ. ಬಿಟ್ಟರೆ ಭಾಳ ನನಗೆ ಆಶ್ಚರ್ಯ ಆಗೋದು, ಕಳೆದ 2020 ವಿಧಾನಸಭಾ ಚುನಾವಣೆಯಲ್ಲಿ ಆಪ್ ಮೇಲೆ ಇದೇ ಥರದ ಆರೋಪಗಳು ಮಾಡ್ಕೊಂಡು ಬಿ ಜೆ ಪಿ ಚುನಾವಣೆ ಮಾಡ್ತು. ಆವತ್ತು ಮೋದಿನ ಇಟ್ಕೊಂಡೆ ಚುನಾವಣೆ ಮಾಡಿದ್ರು. ಆವತ್ತು ಜನ 53% ಆಪ್ ಓಟ್ ಕೊಟ್ಟರು. ಇವನ್ನ ಬಿ ಜೆ ಪಿ ತಿರಸ್ಕಾರ ಮಾಡಿ ಇವ್ರು ಗೆದ್ದಿದ್ದು ಬರೀ 8 ಸೀಟು, 62 ಸೀಟ್ ಆಪ್ ಗೆಲ್ತು. ಅವತ್ತಾಗ ಮತ್ತೆ ಮೋದಿನ ಹೆಸರು ಹೇಳಿಲ್ಲ ಇವರು. ಸೋತ್ರೆ ಬೇರೆ ಹೆಸರು ಹೇಳ್ಬಿಡ್ತಾರೆ, ಗೆದ್ದಾಗ ಮೋದಿ ತರ್ತಾರೆ. ಡೆಮೋಗ್ರಫಿ ಇರ್ಬೋದು, ಮತ್ತೊಂದಿರ್ಬೋದು, ಇವತ್ತೇನೇನು ಅಂಶಗಳನ್ನ ಬಿ ಜೆ ಪಿ ಚರ್ಚೆ ಮಾಡ್ತಾ ಇದೆ, ಇದನ್ನೇ ಇಟ್ಕೊಂಡು 2020 ಚುನಾವಣೆ ಮಾಡಿ ಇವ್ರು ತಿರಸ್ಕಾರ ಆಗಿದ್ದಾರೆ. ಇವತ್ತು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ, ಅಂದ್ರೆ ಲೋಕಸಭೆಗೆ ಹೇಗೆ ಡೆಮೋಗ್ರಫಿ ಪ್ಯಾಟರ್ನ್, ಲೋಕಸಭೆಗೆ ಹೇಳ್ತಲೇ ಇಲ್ಲ, ಲೋಕಸಭೆಗೆ ಹೇಳ್ತಲೇ ಇಲ್ಲ, 2020 ಅಸೆಂಬ್ಲಿಗೆ ಹೇಳ್ತಾ ಇದ್ದೀನಿ. 2020 ಅಸೆಂಬ್ಲಿನಲ್ಲಿ ಇವತ್ತು ಆರೋಪಗಳು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಗಂಭೀರ ಆರೋಪಗಳು ಮಾಡಿ ಚುನಾವಣೆ ಮಾಡಿದ್ರು. ಜನ ತಿರಸ್ಕಾರ ಮಾಡಿದ್ರು. ಕಿರಣ್ ಬೇಡಿ ಮತ್ತೆ 53% ಓಟ್ ಅವತ್ತು ಆಪ್ಗೆ. ಹಾಗಾಗಿ ಆ ಸಂದರ್ಭಕ್ಕೆ ಇವರು ಹೋಲಿಕೆ ಮಾಡ್ಕೊತಾರೆ. ಬಿಟ್ರೆ ರಾಮೂರ್ತಿ ಅವರೇ ತಾವೇನ್ ಹೇಳ್ತೀರಿ? ಈಗ ಈ ಬಾರಿಯ ಗೆಲುವನ್ನ ಯಾವ ರೀತಿ ನೋಡ್ತೀರಿ? ಅಂದ್ರೆ ಯಾವ್ದು ಪ್ರಮುಖ ಕಾರಣ? 3 ಪ್ರಮುಖವಾದಂತಹ ಕಾರಣ ಅಂದ್ರೆ ತಾವೇ ಯಾವ್ದನ್ನ ಉದಾಹರಣೆ ಯಾಕೆ ಕೊಡ್ಬೋದು? ಅಫ್ಕೋರ್ಸ್ ಅಲ್ಲಿ ಬೇರೆ ರೀತಿಯಂತ ವಾತಾವರಣ ಇತ್ತು ಹಿಂದೆ. 2025 ಇನ್ಫ್ಯಾಕ್ಟ್ 2019 20 ಚುನಾವಣೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಅಲ್ಲಿ ಬೇರೆ ರೀತಿ ಕಾಂಬಿನೇಷನ್ ಪರ್ಮಿಟೇಷನ್ ಇತ್ತು. ಬಿಜೆಪಿ ಬಳಿ ಒಂದು ಕಿರಣ್ ಬೇಡಿ ಅಂತ ಒಂದು ಪ್ರಮುಖ ವಿಶ್ವಾಸಾರ್ಹ ಮುಖ ಅಂತ ನೀವು ಅವರನ್ನು ಪ್ರೆಸೆಂಟ್ ಮಾಡಿದ್ರೆ, ಆಗಲೂ ಕೂಡ ಸೋಲಾಗಿತ್ತು. ಆದರೆ ಇಲ್ಲಿ ಈ ಬಾರಿ ಯಾವುದೇ ನಾಯಕತ್ವ ಇಲ್ಲ, ಅಥವಾ ಯಾವುದೇ ಹೊಸ ಮುಖ ಇಲ್ಲ, ಅಥವಾ ಯಾವುದೇ ರೀತಿಯಂತ CM ಫೇಸ್ ಅಂತ ಕ್ಲೈಮ್ ಮಾಡಿಲ್ಲ ನೀವು ಇದುವರೆಗೂ ಕೂಡ. ಆದರೂ ಕೂಡ ಗೆಲುವು ಸಿಕ್ಕಿದೆ ಅಂದರೆ ಇದು ಯಾವ್ದ್ರ ಗೆಲುವಾಗಿದೆ? ಇದು ಏನಂದರೆ, ಆಡಳಿತಾರೂಢ ಪಕ್ಷಕ್ಕೆ ಜನ ಬೇಸತ್ತಿದ್ದಾರೆ. ಕಳೆದ 10-12 ವರ್ಷದಲ್ಲಿ ಕೇಜ್ರಿವಾಲ್ ಮೇಲೆ ಏನು ಜನ ಭರವಸೆ ಇಟ್ಕೊಂಡಿದ್ರು, ಎಲ್ಲ ಭರವಸೆಗಳು ಇವತ್ತು ಹುಸಿಯಾಗಿದೆ. ಇವತ್ತು ಅಬ್ಸರ್ವ್ ಮಾಡಿ, ಜಾಸ್ತಿ ಮಹಿಳಾ ವೋಟರ್ಸ್ ಜಾಸ್ತಿ ಓಟ್ ಹಾಕಿರೋದು ಈ ಚುನಾವಣೆಯಲ್ಲಿ. ಜಾಸ್ತಿ ವೋಟಿಂಗ್ ಹಾಕಿರೋದು ಮಹಿಳಾ ಮತದಾರರು ವೋಟಿಂಗ್ ಹಾಕಿದ್ದಾರೆ. ಓಕೆ, ಎಲ್ಲೂ ಕೂಡ ಮೈನಾರಿಟಿ ಜಾಗದಲ್ಲೂ ಕೂಡ ಬಿಜೆಪಿ ಬಂದಿದೆ. ಮೈನಾರಿಟಿ ಭಾಗದಲ್ಲೂ ಕೂಡ. ಯಾಕೆಂದ್ರೆ ಇವರು ಕೇಜ್ರಿವಾಲ್ ಅವರು ಹೌದು, ಎಸ್ 2-3 ಇದರಲ್ಲಿ ಕೂಡ ನಾವು ಗೆದ್ದಿದ್ದೀವಿ, ನಾವು ಲೀಡಿಂಗ್ ಇದೆ. ಜನ ಬೇಸತ್ತಿದ್ದಾರೆ. ಇವರು ಮಾತು ಕೊಟ್ಟಂಗೆ ಇದುವರೆಗೆ ಮೋದಿ
ಏನು ಮಾತು ಕೊಟ್ಟಿದ್ರು ಆ ಥರ ಜನ ಮೋದಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಓಕೆ. ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಯಾವಾಗ ಅನೇಕ ಹಗರಣಗಳು ಮಾಡಿದ್ರು, ರೈಟ್, ಅವ್ರ ಮೇಲೆ ನಂಬಿಕೆ ಇತ್ತು. ಅಣ್ಣಾ ಹಜಾರೆ ಒಂದು ಟೀಮಿಂದ ಬಂದಂಥ ಕೇಜ್ರಿವಾಲ್ ಅವರು ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಭಾಳ ನಂಬಿಕೆ ಇಟ್ಟಿದ್ರು. ಓಕೆ. ಎಲ್ಲ ಏನು ನಂಬಿಕೆಗಳು ಹುಸಿ ಆಗಿದೆ. ಆ ದೃಷ್ಟಿಯಿಂದ ಎಲ್ಲ ಒಂದು ಕಡೆ BJPಗೆ ಭರವಸೆ ಬಂದಿದೆ. ಆದರೂ ಆ ಜನ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆದರೆ ಇವತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಓಕೆ, ಎಲ್ಲೋ ಇಡೀ ದೇಶದಲ್ಲಿ ಇವತ್ತು ಒಂದೇ ಒಂದು ಸೀಟ್ ತಗೊಂಡಿದ್ದಾರೆ ಡೆಲ್ಲಿನಲ್ಲಿ ಅಂತಂದರೆ ನಿಜವಾಗ್ಲೂ ಕೂಡ ಈ ಹೊಣೆಯನ್ನು ರಾಹುಲ್ ಗಾಂಧಿ ಅವರು ಒತ್ಕೋಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ಕೋಬೇಕು. ರೈಟ್ ರೈಟ್ ಥ್ಯಾಂಕ್ ಯು ರಾಮಮೂರ್ತಿ ಅವರೇ, ನಿಮ್ಮೆಲ್ಲ ಮಾತಿಗೆ ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆಗೆ. ರೈಟ್, ಜಗದೀಶ್ ಅವರೇ ಒಂದು ಮಾತು, ಈಗ ನಾನು ಇವತ್ತು ಈಗ ನೋಡ್ತಾ ಇದ್ದೆ, ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ಅಣ್ಣಾ ಹಜಾರೆ ಅವರು ಕಾಮೆಂಟ್ ಮಾಡಿದ್ದಾರೆ. ಅಣ್ಣಾ ಹಜಾರೆ ಅವ್ರ ಜೊತೆಗೆ ನೀವು ಇದ್ದವರು, ಬಟ್ ಅಣ್ಣಾ ಹಜಾರೆ ಕಳೆದ 10 ವರ್ಷಗಳಲ್ಲಿ ಅಷ್ಟಾಗಿ ಗುರುತಿಸ್ಕೊಂಡಿಲ್ಲ. ಈಗ ನಿಮ್ಮ ಸೋಲಾದ ಮೇಲೆ ಮತ್ತೆ ಬಂದು ಮಾತನಾಡಿರುವಂಥದ್ದನ್ನು ಯಾವ ರೀತಿ ನೋಡ್ತೀರಿ ನೀವು? ಸರ್, ಅಣ್ಣಾ